ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಅಬ್ದುಲ್ ಜಬ್ಬಾರ್ ಟಿಕೆಟ್ ಕೇಳಿದ್ದು, ಇದೊಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರನ್ನು ಉಪಚುನಾವಣೆಯಿಂದ ದೂರವಿಡುವ ಜೊತೆಗೆ ಅವರ ತೇಜೋವಧಿ ಮಾಡುವ ಕೆಲಸ ಮಾಡುತ್ತಿದ್ದು, ಇದರಿಂದ ಮನನೊಂದು ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳು ಸ್ವಯಂ ರಾಜೀನಾಮೆ ನೀಡುತ್ತಿದ್ದೇವೆ ಎಂದು ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷ ಮೊಹಮ್ಮದ್ ಸಿರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಅವರ ಮಾರ್ಗದರ್ಶನದಂತೆ ಎಲ್ಲಾ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರಚಾರ ಮಾಡಿ ಮನೆ ಮನೆಗೆ ಭೇಟಿ ನೀಡುವುದು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಇದರ ಮೂಲಕ 2 ಕ್ಷೇತ್ರಗಳ ಮತದಾರರನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿಲ್ಲುವಂತೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ಬರುವಂತೆ ಮಾಡಿದ್ದೇವೆ ಎಂದರು. ಆದರೆ ಇದೀಗ ನಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಆರೋಪಗಳನ್ನು ಮಾಡುವುದು, ಅವರು ಇಷ್ಟು ವರ್ಷಗಳ ಕಾಲ ನಿಷ್ಠೆಯಿಂದ ನಿರ್ವಹಿಸಿದ ಜವಾಬ್ದಾರಿಗೆ ಮಸಿ ಬಳಿಯುವಂತಹ ಕೆಲಸ ಮಾಡುತ್ತಿದ್ದು, ಇವರ ಆರೋಪಗಳಿಗೂ ನಮ್ಮ ರಾಜ್ಯಾಧ್ಯಕ್ಷರಿಗೂ ಸಂಬಂಧವೇ ಇಲ್ಲವಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಉಪಚುನಾವಣೆಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಲಿ, ಪ್ರಚಾರಕ್ಕಾಗಲಿ, ಚರ್ಚೆಗಾಗಲಿ ಕರೆಯದೆ ನಮ್ಮ ರಾಜ್ಯಾಧ್ಯಕ್ಷರು ಈ ಉಪಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಹೇಗೆ ಸಾಧ್ಯ ಎಂದ ಅವರು, ಅಬ್ದುಲ್ ಜಬ್ಬಾರ್ ಟಿಕೆಟ್ ಕೇಳಿದ್ದು ಒಬ್ಬ ಅಭ್ಯರ್ಥಿಯಾಗಿ ಮಾತ್ರ, ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾಗಿ ಆಗಲಿ, ಎಂಎಲ್ಸಿ ಆಗಲಿ ಅಲ್ಲ. ಟಿಕೆಟ್ ಕೇಳಿದ್ದ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರನ್ನು ಈ ಉಪಚುನಾವಣೆಯಿಂದ ಸಂಪೂರ್ಣವಾಗಿ ದೂರವಿಡುವ ಹುನ್ನಾರ ನಡೆದಿದೆ. ಈ ಎಲ್ಲಾ ವಿಷಯಗಳಿಂದ ಮನನೊಂದು ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳಿಂದ ಸ್ವಯಂ ರಾಜೀನಾಮೆ ನೀಡುತ್ತಿದ್ದೇವೆ ಎಂದರು. ಅಬ್ದುಲ್ ಜಬ್ಬಾರ್ ಅವರು ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥದ್ದು. ಒಂದು ವಿಷಯ ತಮ್ಮ ಮಾಧ್ಯಮದವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು 3ನೇ ತಾರೀಕಿಗೆ ಆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಬಹಿರಂಗಪಡಿಸಿರೋದು ಅದು. ಯಾಕಂತ ಹೇಳಿದರೆ ಎಲೆಕ್ಷನ್ ಉಪಚುನಾವಣೆ ಇದ್ದಿದ್ದ ಕಾರಣಾಂತರದಿಂದ ಅದಕ್ಕೆ ಯಾವುದೋ ಒಂದು ಎಫೆಕ್ಟ್ ಆಗಬಾರ್ದು ಅಂಥೇಳಿ ಆ ರಾಜೀನಾಮೆಯನ್ನು ಅವರು ಬಹಿರಂಗಪಡಿಸಿರಲಿಲ್ಲ. ಆ ಬಹಿರಂಗವಾಗಿ ನಿನ್ನೆ ಚುನಾವಣೆ ಆದ ನಂತರ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂಥೇಳಿ. ಅದ್ರ ಸಲುವಾಗಿ ನಾವು ನಮ್ಮ ಅಧ್ಯಕ್ಷರೇ ಮನಸ್ಸಿನೊಂದು ಈ ಉಪಚುನಾವಣೆಯಲ್ಲಿ ಏನೇನು ನಡೆದಿದೆ, ಏನೇನಿಲ್ಲ ಅಂಥೇಳಿ ತಮಗೆಲ್ಲರಿಗೂ ಗೊತ್ತಿದೆ. ಅವರಿಗೆ ಬಹಳ ಕಡೆಗಣಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ರಾಜ್ಯ ಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದೆ ಹೊರಿತೇನೆ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ನಮ್ಮ ಕಾರ್ಯಾಧ್ಯಕ್ಷರು, ಜಿಲ್ಲೆಯ ಎಲ್ಲ ಸಮಿತಿನವರು ಇವತ್ತು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾಯಿದ್ದೀವಿ. ಹುದ್ದೆಗಳಿಗೆ ನಾವು ಏನು ನಮಗೆ ಹುದ್ದೆ ಕೊಟ್ಟಿದ್ದರು ಪಕ್ಷದಲ್ಲಿ, ಈ ಹುದ್ದೆಗಳಿಗೆ ಮಾತ್ರ ನಾವು ರಾಜೀನಾಮೆ ಕೊಡ್ತಾಯಿದ್ದೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿನಂತೆ, ಪಕ್ಷದ ಸಾಮಾನ್ಯ ಕಾರ್ಯಕರ್ತರಂತೆ ಮುಂದೆ ಹೊರಿತೀವಿ. ಪಕ್ಷದಲ್ಲಿ ಈ ಹುದ್ದೆಗಳಿಗೆ ನಾವು ಇವತ್ತು ರಾಜೀನಾಮೆ ಕೊಡಲಿಕ್ಕೆ ಸಾಮೂಹಿಕವಾಗಿ ಜಿಲ್ಲಾದ್ಯಂತ ನಾವು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಅಲ್ಪಸಂಖ್ಯಾತರ ವಿಭಾಗದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಾಗಲಿ, ತಾಲೂಕು ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ ಎಲ್ಲ ಪದಾಧಿಕಾರಿಗಳು ಇವತ್ತು ರಾಜೀನಾಮೆಯನ್ನು ಕೊಡ್ತಾಯಿದ್ದೀವಿ. ನಾವು ದಾವಣಗೆರೆ ಜಿಲ್ಲೆಯವ್ರು ಕೊಡ್ತಾಯಿದ್ದೀವಿ. ಬೇರೆ ಜಿಲ್ಲೆಯವರು ಕೊಡ್ತಿರ್ಬೋದು. ನಮಗೇನು, ನಮ್ಮ ಜಿಲ್ಲೆಯಲ್ಲಿ ನಾವು 5 ಜನ ಪದಾಧಿಕಾರಿಗಳಿದ್ದೀವಿ ರಾಜ್ಯ ಮಟ್ಟದ. ನಾನು ಉಪಾಧ್ಯಕ್ಷ ಇದ್ದೀನಿ. 3 ಜನ ಕಾರ್ಯದರ್ಶಿ ಇದ್ದಾರೆ. ಇನ್ನೊಬ್ಬರು ಉಬೇದುಲ್ಲಾ ಅಂತ ಇದ್ದಾರೆ, ಅವರು ಬರಲಿಲ್ಲ, ಅವರು ಬೆಂಗಳೂರಲ್ಲಿದ್ದಾರೆ. ಒಟ್ಟು 5 ಜನ ನಾವು ರಾಜ್ಯ ಪದಾಧಿಕಾರಿಗಳಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನಮ್ಮ ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ. ಅವರು ಪೂರ್ತಿ ಸಮಿತಿನೂ ಇವತ್ತು ಕೊಟ್ಟಿದ್ದಾರೆ. ಹರಿಹರದಿಂದ ಆಸಿಫ್ ಜುನೇದಿ ಅವರು ಬಂದಿದ್ದಾರೆ. ಅಲ್ಪಸಂಖ್ಯಾತರ ಘಟಕದಲ್ಲಿ ನಾವು ಭಾಳ ಜನ ಇದ್ದೀವಿ. ಅದರಲ್ಲಿ ಏನೈತಿ, ಎಲ್ರಿಗೂ ಕರ್ಕೊಂಡು ಬರೋದು ಬೇಡ ಅಂಥೇಳಿ 3 ಜನ ಇವತ್ತು ಬಂದಿದ್ದಾರೆ. ಜೊತೆಗೆ 3-4 ಜನ ಬಂದಿದ್ದಾರೆ. ಏನು ಪದಾಧಿಕಾರಿ ಅಧ್ಯಕ್ಷರಂದರೆ ನಮ್ಮಲ್ಲಿ ಅಧ್ಯಕ್ಷರಿದ್ದಿಲ್ಲ, ಕಾರ್ಯಾಧ್ಯಕ್ಷರು ಮಾಡಿದ್ವಿ ನಾವು ಅಬ್ದುಲ್ ಜಬ್ಬಾರಿಗೆ.
ಅವ್ರ ಜೊತೆಗೆ ಎಲ್ಲ ಪ್ರಧಾನ ಕಾರ್ಯದರ್ಶಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಈ ಸಮಿತಿಯವರು ಸಾಮೂಹಿಕವಾಗಿ ಅವ್ರ ರಾಜೀನಾಮೆ ಅವ್ರ ಹತ್ರ ಕೊಟ್ಟಿದ್ದಾರೆ ಆಲ್ರೆಡಿ. ಇಡೀ ಕಮಿಟಿನೇ ರಾಜೀನಾಮೆ ಕೊಟ್ಟದಂಗೆ ಅದು ಆಗಿದೆ. ಅಲ್ಲ, ಅಲ್ಪಸಂಖ್ಯಾತರ ಘಟಕ ರಾಜ್ಯ ಮಟ್ಟದ 5 ಜನ ಇದೀವಿ ಸರ್. ರಾಜ್ಯ ಮಟ್ಟದಲ್ಲಿ 5 ಜನ ಇದೀವಿ ಬ್ರದರ್. ಈಗ ಉಳಿದಿದ್ದು ಒಂದು 50 ಜನ ಇರ್ಬೋದು ಟೋಟಲ್. 5 ಜನ, ನಾನು ಮೊಹಮ್ಮದ್ ಸಿರಾಜ್ ಇದ್ದೀನಿ, ಅಬ್ದುಲ್ ಗನಿ ತಾಯರ್ ಇದ್ದಾರೆ, ನಮ್ಮ ಹುಸೇನ್ ಉಕ್ಕುಡ್ಗಾತ್ರಿ ಅವರು ಇದ್ದಾರೆ, ಉಬೇದುಲ್ಲಾ ಅತ್ತಾರ್ ಇದ್ದಾರೆ. ಇಲ್ಲೇ ಅಂತಲ್ಲ, ರಾಜ್ಯಾದ್ಯಂತನೂ ಈ ಸಾಮೂಹಿಕ ರಾಜೀನಾಮೆ ಕೊಡುವ ಒಂದು ಸಂಭವ ಇದೆ ಸರ್, ರಾಜ್ಯಾದ್ಯಂತ. ಇಲ್ಲೇ ಬರೀ ದಾವಣಗೆರೆ ಜಿಲ್ಲೆ ಅಂತ ಅಲ್ಲ, ಸಾಮಾನ್ಯ ಕಾರ್ಯಕರ್ತರಾಗಿ ಮೆಂಬರ್ ಆಗಿ ನಾವು ಮುಂದುವರಿತಾರೆ. ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಅವರು. MLCಗೆ ಯಾಕೆ ಕೊಡ್ಬೇಕು ಸರ್ ರಾಜೀನಾಮೆ? ಪಕ್ಷದಲ್ಲ, ಪಕ್ಷದ ಕೆಲಸ ಅಲ್ಲ ಅದು. ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗಿರೋದು. ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಆಗಿದ್ದಾರೆ ಕರೆಕ್ಟು, ಅದು ಮಾಡಬೇಕಂತ ಏನಿಲ್ಲ, ಅದು ಕರೆಕ್ಟ್ ನೀವು ಹೇಳ್ತಿರೋದು. ಈಗ ಮನಸ್ಸಿನೊಂದೇ ಇದು ಮಾಡಿದ್ದಾರೆ. ಮುಂದಿನ ನಿಲುವು ಏನೈತೆ ಅವ್ರಿಗೆ ಕೇಳಬೇಕು. ಮುಂದಿನ ಏನಾದ್ರು ಮಾಡ್ಬೋದು, ಮುಂದೆ ಏನು ನಿರ್ಧಾರ ತೊಗೊಂತಾರೆ ಗೊತ್ತಿಲ್ಲ.